ಬಲಪ್ರಭೆ ಮಿಡಿಲು ಸುದ್ದಿವಾಹಿನಿಯ ಸರ್ವ ವೀಕ್ಷಕರಿಗೆ ನನ್ನ ಅನಂತ ನಮನ. 2025ರ SSLC ಪರೀಕ್ಷೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಪಡೆದ ಗ್ರಾಮೀಣ ಪ್ರದೇಶದ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ದೇವಲಾಪುರ ಗ್ರಾಮದ ಸರ್ಕಾರಿ ಮಾಧ್ಯಮಿಕ ಶಾಲೆಯಲ್ಲಿ ಅಭ್ಯಾಸವನ್ನು ಮಾಡಿ ರಾಜ್ಯಕ್ಕೆ ಪ್ರಥಮ ರ್ಯಾಂಕನ್ನು ಪಡೆದಿರತಕ್ಕಂಥ ಕುಮಾರಿ ರೂಪಾ ಚನ್ನಗೌಡ ಪಾಟೀಲ್ ಇವರು ದೇವಲಾಪುರ ಗ್ರಾಮದ ಬೈಲಹೊಂಗಲ ತಾಲೂಕಿನ ಮಹಿಳೆಯಾಗಿದೆ. ಈ ವಿದ್ಯಾರ್ಥಿನಿ ಕುಮಾರಿ ರೂಪಾ ಇವರ ತಂದೆ ಚನ್ನಗೌಡ, ತಾಯಿ ಲತಾ, ಇವರ ಇನ್ನೊಬ್ಬ ಈ ಅಕ್ಕ ವೈಷ್ಣವಿ, ತಮ್ಮ ಸಮರ್ಥ. ಇವರು ಜನಿಸಿದ್ದು 2/2/2009 ದೇವಲಾಪುರ ಗ್ರಾಮದಲ್ಲಿ. ಇವರದೊಂದು ಸಂಪೂರ್ಣವಾದಂಥ ಕೃಷಿಕ ಕುಟುಂಬ. ಈ ಸೊಗಡಿನಲ್ಲಿ ಬೆಳೆದು ಬಂದ ರೂಪಾ ಇಂದು ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಕನ್ನಡ ಮಾಧ್ಯಮದಲ್ಲಿ ಬಂದಿದ್ದಾರೆ. ಇವರನ್ನು ಸತ್ಕರಿಸಲು ಪದವೀಧರ ಕ್ಷೇತ್ರದ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಹನುಮಂತ ನಿರಾಣಿಯವರು ಇಂದು ದೇವಲಾಪುರ ಗ್ರಾಮಕ್ಕೆ ಈ ಕುಮಾರಿಯ ಮನೆಗೆ ಭೇಟಿ ಕೊಟ್ಟು ಅವರನ್ನು ಅಲ್ಲಿ ಸಿಹಿ ಹಂಚುವುದರ ಮೂಲಕ ಸತ್ಕರಿಸಿದ್ದಾರೆ. ಇವರಿಗೆ ನಮ್ಮ ವಾಹಿನಿ ಮುಖಾಂತರ ಧನ್ಯವಾದಗಳನ್ನು ನಾವು ತಿಳಿಸ್ತಾ ಇದ್ದೇವೆ. ಈ ಮಹಿಳೆ, ಈ ವಿದ್ಯಾರ್ಥಿನಿ ಈ ನಮ್ಮ ಬೈಲಹೊಂಗಲ ನಾಡಿಗೆ ಕೀರ್ತಿಯನ್ನು ತಂದುಕೊಟ್ಟಿದ್ದಾಳೆ. ಇವಳ ಒಂದು ಸಾಧನೆಗೆ ಅಲ್ಲಿಯ ಗ್ರಾಮಸ್ಥರು, ಶಾಲಾ ಶಿಕ್ಷಕರು, ಪಾಲಕರು ಬಹಳ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಾಲಕಿಯ ಭವಿಷ್ಯ ಮುಂದಿನ ದಿನಮಾನದಲ್ಲಿ ಅತ್ಯಂತ ಉನ್ನತ ಸ್ಥಾನದಲ್ಲಿ ಹೋಗಲಿ, ಅವರ ಆಶೋತ್ತರಗಳು ಈಡೇರಿ ಅವರು ರಾಜ್ಯಕ್ಕೆ ಒಂದು ಒಳ್ಳೆಯ ಇದನ್ನು ಕೊಡುವಂಥ, ಕೊಡುಗೆಯನ್ನು ಕೊಡುವಂಥ ಒಂದು ಆಗಲಿ ಅಂತಕ್ಕಂಥ ವಿಷಯವನ್ನು ಇವತ್ತು ವಿಧಾನ ಪರಿಷತ್ತಿನ ಸದಸ್ಯರು ಅವರ ಮನೆಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಈ ಮಹಿಳೆಯ ಅಭ್ಯುದಯದ ಸಲುವಾಗಿ ಬಹಳ ಒಂದು ಚಿಂತನೆಯನ್ನು ಮಾಡಿ ಅಲ್ಲಿಯೇ ಒಂದು ಈ ಕೀರ್ತಿಯನ್ನು ತಂದುಕೊಟ್ಟಿರ್ತಕ್ಕಂಥ ಮಾಧ್ಯಮಿಕ ಶಾಲೆಗೆ ಯಾವ್ಯಾವ ಥರದ ಅನುಕೂಲತೆಗಳು ಬೇಕು ಅನ್ನೋದನ್ನು ಅಧಿಕಾರಿಗಳೊಂದಿಗೆ ಇವತ್ತು ಚರ್ಚೆ ಮಾಡಿ ಆ ಒಂದು ಶಾಲೆಗೆ ಹೆಚ್ಚಿನ ಒಂದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒಂದು ಅನುಕೂಲತೆ ಸಿಗಲಿ, ಅದಕ್ಕೆ ಬೇಕಾಗತಕ್ಕಂಥ ಅನುದಾನವನ್ನು ಕೊಡಿಸೋದರಲ್ಲಿ ತಾವು ಶ್ರಮಿಸುವುದಾಗಿ ಹನುಮಂತ ನಿರಾಣಿಯವರು ಇಂದು ಈ ವಿದ್ಯಾರ್ಥಿನಿಯ ಮನೆಯಲ್ಲಿ ಆಶ್ವಾಸನೆಯನ್ನು ಕೊಟ್ಟರು. ಅದಕ್ಕಾಗಿ ಈ ಬಾಲಕಿಗೆ ಈ ಕೀರ್ತಿಯನ್ನು ತಂದುಕೊಟ್ಟಿರ್ತಕ್ಕಂಥ ಈ ವಿದ್ಯಾರ್ಥಿನಿಗೆ ಇವರ ಭವಿಷ್ಯ ಇನ್ನಷ್ಟು ಭವ್ಯವಾಗಿ ಬೆಳೆಯಲಿ ಅಂತ ಹೇಳ್ತಾ ನಾಡಿನ ಕೀರ್ತಿಯನ್ನು ಇದೇ ಥರ ಮುಂದುವರಿಸಿಕೊಂಡು ಹೋಗಬೇಕು ಅಂಥೇಳಿ ನಮ್ಮೆಲ್ಲರ ಬಯಕೆಯಾಗಿದೆ. ಜೈ ಹಿಂದ್, ಜೈ ಕನ್ನಡ.